ನಾನು ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಟ್ವೀಟ್ ಮಾಡಿದ್ದೀನಿ. ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ. ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಒಂದು ಹೊಸ ರೂಪ ಬಂದಿದೆ. ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ, ಇದು ನೀವೇ ತೆಗೆದುಕೊಳ್ಳಬೇಕಾದಂತ ತೀರ್ಮಾನ ಟೆಕ್ನಿಕಲ್, ಮೇಕೆದಾಟು ಯೋಜನೆ ಅಡಿಗೆ ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಶುಭ ಸದನದಲ್ಲಿ ನಮ್ಮ ಕಾವೇರಿ ಆಪ್ತಿಗೆ ದೇವರು ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮ್ಗೆ ಟ್ವೀಟ್ ಮಾಡ್ತೀನಿ. ಅದನ್ನ ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದು ಅರ್ಥ ಇಲ್ಲ, ಅದು ಚಿಂತೆ ಇಲ್ಲ. ಹಳ್ಳಿ ರೈತರ ಸುಗ್ಗಿ, ಅವರ ಬದುಕು ಯಾವಾಗಲೂ ಕೂಡ ತುಂಬ ಬದುಕಾಗಲಿ ಅಂತ ಹೇಳಿ ನಾನು ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ, ಸರ್ಕಾರದ ಪರವಾಗಿ ತಮ್ಮ ಮುಖಾಂತರ ನಾನು ಶುಭ ಹಾರೈಸ್ತೇನೆ, ಪ್ರಾರ್ಥನೆ. ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿ ಮಾಡಿದ್ರಿ ಸರ್? ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿ ಮಾಡಿದ್ರು. ನಾನು ಬಂದಾಗೆಲ್ಲ ಪ್ರತಿ ಸದ್ಯಕ್ಕೂ ಭೇಟಿ ಮಾಡಬೇಕಾದ್ರು ನನ್ನ ಡ್ಯೂಟಿ, ರಿಸೀವ್ ಮಾಡಬೇಕಾದ ಡ್ಯೂಟಿ, ಇದೆಲ್ಲ ಪ್ರೋಟೋಕಾಲ್ ಇದೆ. ಅದು ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ಏನಂತೇನು ವಿಶೇಷ ಏನಿದೆ. ರಾಹುಲ್ ಗಾಂಧಿ ಅವರ ಜೊತೆ ಮೊನ್ನೆ ಚರ್ಚೆ ಮಾಡಿದ್ರಿ ಪ್ರತ್ಯೇಕವಾಗಿ, ಅದ್ರ ಬಗ್ಗೆ ಎಲ್ಲ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ನಾ ಮಾತಾಡಿಲ್ಲ ಅಂತ ನಾನು ಹೇಳುದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ, ಎಲ್ಲ ಇರ್ತಾರೆ. ನಾಳೆ ನನ್ಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ. ನಾನೇನ್ ರಾಹುಲ್ ಗಾಂಧಿ ಭೇಟಿ ವಸ್ತೇನಲ್ಲ ರೀ, ಯಾರು ಹೇಳಿದ್ ನನಗೆ ಅರ್ಥ ಏನ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನಲ್ಲ ವಿಷಯ. ತಮ್ಮ ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ನಾನು ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಟ್ವೀಟ್ ಮಾಡಿದ್ದೀನಿ. ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ. ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಒಂದು ಹೊಸ ರೂಪ ಬಂದಿದೆ. ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ, ಇದು ನೀವೇ ತೆಗೆದುಕೊಳ್ಳಬೇಕಾದಂತ ತೀರ್ಮಾನ ಟೆಕ್ನಿಕಲ್, ಮೇಕೆದಾಟು ಯೋಜನೆ ಅಡಿಗೆ ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಶುಭ ಸದನದಲ್ಲಿ ನಮ್ಮ ಕಾವೇರಿ ಆಪ್ತಿಗೆ ದೇವರು ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮ್ಗೆ ಟ್ವೀಟ್ ಮಾಡ್ತೀನಿ. ಅದನ್ನ ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದು ಅರ್ಥ ಇಲ್ಲ, ಅದು ಚಿಂತೆ ಇಲ್ಲ. ಹಳ್ಳಿ ರೈತರ ಸುಗ್ಗಿ, ಅವರ ಬದುಕು ಯಾವಾಗಲೂ ಕೂಡ ತುಂಬ ಬದುಕಾಗಲಿ ಅಂತ ಹೇಳಿ ನಾನು ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ, ಸರ್ಕಾರದ ಪರವಾಗಿ ತಮ್ಮ ಮುಖಾಂತರ ನಾನು ಶುಭ ಹಾರೈಸ್ತೇನೆ, ಪ್ರಾರ್ಥನೆ. ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿ ಮಾಡಿದ್ರಿ ಸರ್? ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿ ಮಾಡಿದ್ರು. ನಾನು ಬಂದಾಗೆಲ್ಲ ಪ್ರತಿ ಸದ್ಯಕ್ಕೂ ಭೇಟಿ ಮಾಡಬೇಕಾದ್ರು ನನ್ನ ಡ್ಯೂಟಿ, ರಿಸೀವ್ ಮಾಡಬೇಕಾದ ಡ್ಯೂಟಿ, ಇದೆಲ್ಲ ಪ್ರೋಟೋಕಾಲ್ ಇದೆ. ಅದು ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ಏನಂತೇನು ವಿಶೇಷ ಏನಿದೆ. ರಾಹುಲ್ ಗಾಂಧಿ ಅವರ ಜೊತೆ ಮೊನ್ನೆ ಚರ್ಚೆ ಮಾಡಿದ್ರಿ ಪ್ರತ್ಯೇಕವಾಗಿ, ಅದ್ರ ಬಗ್ಗೆ ಎಲ್ಲ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ನಾ ಮಾತಾಡಿಲ್ಲ ಅಂತ ನಾನು ಹೇಳುದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ, ಎಲ್ಲ ಇರ್ತಾರೆ. ನಾಳೆ ನನ್ಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ. ನಾನೇನ್ ರಾಹುಲ್ ಗಾಂಧಿ ಭೇಟಿ ವಸ್ತೇನಲ್ಲ ರೀ, ಯಾರು ಹೇಳಿದ್ ನನಗೆ ಅರ್ಥ ಏನ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನಲ್ಲ ವಿಷಯ. ತಮ್ಮ ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.